ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಮೊಬೈಲ್ನ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂವನ್ನು ಮಾಡೋಣ. ಫ್ರೆಂಡ್ಸ್, ಈ ಒಂದು ಮೊಬೈಲ್ ನಾವು ತೊಗೊಂಡಿದ್ದೀವಿ. ನಮ್ಮ ಮೊಬೈಲ್ ಮನೆಯಲ್ಲಿ ಬೇಕಾಗಿತ್ತು, ಅದಕ್ಕೋಸ್ಕರ ಈ ಒಂದು ಮೊಬೈಲ್ನ ತೊಗೊಂಡಿದ್ದೀನಿ. ಈ ಮೊಬೈಲ್ ಹೆಸರು ಮೊಟೋರೋಲಾ e40 ಅಂತೇಳಿ. ಈ ಒಂದು ಪ್ರೈಸಲ್ಲಿ ಇಷ್ಟು ಫೀಚರ್ಸ್ ಇರೋ ಮೊಬೈಲ್ ಸಿಗೋಲ್ಲ. ಅದಕ್ಕೋಸ್ಕರ ನಿಮಗೆ ಇದು ತೊಗೊಳ್ಳೋಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ನೀವು ನೋಡ್ತಾ ಇದ್ರೆ ಮೊಟೋರೋಲಾ e40 ಅಂತೇಳಿ. ಇದರಲ್ಲಿ ಏನೇನು ಫೀಚರ್ ಇದೆ ಅಂತೇಳಿ ನಿಮಗೆ ತಿಳಿಸ್ತೀನಿ. ಇದರ ಪ್ರೈಸು 8028 ರುಪೀಸ್ ಇದೆ. ಫೀಚರ್ಸ್ನ ನಿಮಗೆ ತಿಳಿಸ್ತೀನಿ. ನೋಡ್ತಾ ಇದ್ರೆ ಫೀಚರ್ಸ್ 4GB ರ್ಯಾಮ್ ಇದೆ, 64GB ರೋಮ್ ಇದೆ, ಪ್ರೊಸೆಸರ್ ಇದೆ ಅಕ್ಟಾಕೋರ್ 1.8 GHz ಅಂತೇಳಿ. ರಿಯರ್ ಕ್ಯಾಮ್ರಾ ಅಂದರೆ ಹಿಂದಿನ ಕ್ಯಾಮ್ರಾ 48 MP ಪ್ಲಸ್ 2 MP ಅಂತಿದೆ. 3 ಕ್ಯಾಮ್ರಾ ಇರುತ್ತೆ. ಫ್ರಂಟ್ ಕ್ಯಾಮ್ರಾ 8 MP ಇದೆ. ಮತ್ತು ಡಿಸ್ಪ್ಲೇ 6.5 ಇಂಚ್ ಇದೆ. ಮತ್ತು ಬ್ಯಾಟ್ರಿ 5000 mAh ಇದೆ. ಫ್ರೆಂಡ್ಸ್, ಇದು 4G ಇದೆ, 5G ಮೊಬೈಲ್ ಅಲ್ಲ, ಓನ್ಲಿ 4G ಮೊಬೈಲ್ ಇದೆ, ಡ್ವೆಲ್ ಸಿಮ್. ಮತ್ತು ನೋಡೋಣ, ಈಗ ಅನ್ಬಾಕ್ಸ್ ಮಾಡೋಣ. ಇದನ್ನು ರಿವ್ಯೂ ನೋಡಬೇಕು ಅಂತಂದರೆ ಯಾವ ಥರ ರಿವ್ಯೂ ಇದೆ, ಇದ್ರ ಬಗ್ಗೆ ಏನೇನು ಬರೆದಿದ್ದಾರೆ ಕಸ್ಟಮರ್ಸ್ ಅಂತೇಳಿ. 5 ಸ್ಟಾರು 34,000 ಕೊಟ್ಟಿದ್ದಾರೆ, 4 ಸ್ಟಾರು 15,000 ಕೊಟ್ಟಿದ್ದಾರೆ, 3 ಸ್ಟಾರು 5,800 ಕೊಟ್ಟಿದ್ದಾರೆ. ಅಂದರೆ ಆಲ್ಮೋಸ್ಟ್ ಚೆನ್ನಾಗಿದೆ ಅಂತೇಳಿ ಅನಿಸುತ್ತೆ. ಇಲ್ಲಿ ನೋಡ್ತಿದ್ರೆ 4 ಪಾಯಿಂಟ್ ಸಮಥಿಂಗ್ ಇದೆ ರಿವ್ಯೂ 5ಗೆ. ಎಲ್ಲ ಚೆನ್ನಾಗಿದೆ ಅಂತೇಳಿ ಎಲ್ಲ ರಿವ್ಯೂ ಮಾಡಿದ್ದಾರೆ. ಇಲ್ಲಿ ಬೇರೆ ಬೇರೆ ಫೀಚರ್ಸ್ 3.5ಗೆ 3.5 ಕೊಟ್ಟಿದ್ದಾರೆ, ಬ್ಯಾಟ್ರಿ 4 ಕೊಟ್ಟಿದ್ದಾರೆ, ಡಿಸ್ಪ್ಲೇ 3.8 ಕೊಟ್ಟಿದ್ದಾರೆ, ಡಿಸೈನ್ 3.9 ಕೊಟ್ಟಿದ್ದಾರೆ 5ಗೆ. ಈಗ ಅನ್ಬಾಕ್ಸ್ ಮಾಡೋಣ ಯಾವ ಥರ ಇದೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಫ್ಲಿಪ್ಕಾರ್ಟಿಂದ ನಾನು ಬೈ ಮಾಡಿದ್ದೀನಿ. ಈಗ ಅವರು ಫ್ಲಿಪ್ಕಾರ್ಟ್ದವರೇ ಇದನ್ನೆಲ್ಲ ಓಪನ್ ಮಾಡಿ ನೋಡ್ತಾರೆ. ಫಸ್ಟು ಕರೆಕ್ಟಾಗಿ ಅವರೇ ಓಪನ್ ಮಾಡಿ ಕೊಡ್ತಾರೆ, ಏನಾದರೂ ಫ್ರಾಡ್ ಆಗುತ್ತೆ ಅಂತೇಳಿ. ಅದು ಒಂದು ರೀತಿ ಒಳ್ಳೆಯದು. ಕರೆಕ್ಟ್ ಇದೆಯಲ್ಲ ಅಂತೇಳಿ ಅವ್ರ ಮುಂದೆ ನೋಡಿದಂಗೆ ಆಗುತ್ತೆ. ಮತ್ತು ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಅವ್ರು ರಿಟರ್ನ್ ತೊಗೊಳ್ತಾರೆ, ಆ ಥರ. ಈಗ ಈ ಬಾಕ್ಸ್ನ ಅವರೇ ಓಪನ್ ಮಾಡಿದರು. ಈಗ ಒಳಗಿನದು ಮೊಬೈಲ್ ಬಾಕ್ಸ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡ್ತಾಯಿದ್ರೆ ಈ ಥರ ಬಾಕ್ಸ್ ಬರುತ್ತೆ. ಒಂದಾದಮೇಲೆ ಈ ಬಾಕ್ಸ್ನ ಓಪನ್ ಮಾಡ್ತೀನಿ. ಒಳಗಡೆ ಏನೇನು ಇರುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಾಯಿದ್ರೆ ಮೋಟೋ e40 48 MP ಟ್ರಿಪಲ್ ಕ್ಯಾಮ್ರಾ ಸಿಸ್ಟಮ್ ಅಂತಿದೆ. ಮತ್ತು ಅಕ್ಟಾಕೋರ್ ಪ್ರೊಸೆಸರ್ 6.5 ಇಂಚ್ ಇದೆ. ಇದನ್ನು ಓಪನ್ ಮಾಡ್ತೀನಿ. ಇದು ಬಿಟ್ಟರೆ ಮತ್ತೇನೇನು ಇರುತ್ತೆ ಬಾಕ್ಸಲ್ಲಿ ಅಂತೇಳಿ ನೋಡೋಣ. ಒಂದು ಯೂಸರ್ ಮ್ಯಾನ್ಯಲ್ ಇದೆ. ಇದು ಬಿಟ್ಟರೆ ಸಿಮ್ ಎಜೆಕ್ಟರ್ ಟೂಲ್ ಇದೆ. ಚಾರ್ಜರ್ ಕೂಡ ಕೊಟ್ಟಿದ್ದಾರೆ, ಆದರೆ ಚಾರ್ಜರ್ ತುಂಬ ಚಿಕ್ಕದಿದೆ. ಫ್ರೆಂಡ್ಸ್, ನೋಡ್ತಿದ್ರೆ ಅಡ್ಯಾಪ್ಟರ್ ತುಂಬ ಚಿಕ್ಕದಿದೆ. ಕೇಬಲ್ ಇದೆ. ಅಡ್ಯಾಪ್ಟರ್ ತುಂಬ ಚಿಕ್ಕದಿದೆ. ಬೇರೆ ಮೊಬೈಲ್ ಆದರೂ ಫುಲ್ ದೊಡ್ಡದಿರ್ತಾಯಿತ್ತು, ಇದು ತುಂಬ ಚಿಕ್ಕದಿದೆ. ಇದು ಬಿಟ್ಟರೆ ಮತ್ತೇನೂ ಕೊಟ್ಟಿಲ್ಲ ಫ್ರೆಂಡ್ಸ್, ಇಷ್ಟೇ ಕೊಟ್ಟಿರೋದು. ಇಷ್ಟು ಚಿಕ್ಕ ಚಾರ್ಜರ್ ನಾನು ನೋಡೇ ಇಲ್ಲ, ಅಷ್ಟು ಚಿಕ್ಕದಿದೆ. ಡಿಸೈನ್ ತುಂಬ ಚಿಕ್ಕದು ಅನಿಸುತ್ತೆ. ಅದು ಬಿಟ್ಟರೆ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ ಇದಕ್ಕೆ, ಅಂದರೆ ಅವರು ಅದ್ರ ಜೊತೆನೇ ಕೊಟ್ಟಿದ್ದಾರೆ ಬ್ಯಾಕ್ ಕವರ್. ಈಗ ಆನ್ ಮಾಡೋಣ. ಸ್ವಿಚ್ ಆನ್ ಮಾಡ್ತಾಯಿದ್ದೀನಿ. ನೋಡೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಮೊಬೈಲ್. ಹಲೋ ಮೋಟೋ. ಆನ್ ಆಗ್ತಾ ಇದೆ ಡಿಸ್ಪ್ಲೇ. ಇದೆಲ್ಲ ಆನ್ ಮಾಡಬೇಕು. ಆ್ಯಕ್ಚುಲಿ ಇದೆಲ್ಲ ಬ್ಯಾಕ್ ಕವರ್ನ ನಾನು ಕಿತ್ತಾ ಇದ್ದೀನಿ. ಮೇಲಿರೋದು ಇದನ್ನು ಕಿತ್ತಾ ಇದ್ದೀನಿ. ನೋಡ್ತಾ ಇದ್ರೆ ಈ ಥರ ಕಾಣಿಸುತ್ತೆ. ಫ್ರೆಂಡ್ಸ್, ಎಲ್ಲ ಸೆಟಪ್ ಮಾಡಿದ್ದೀನಿ. ಈಗ ಈ ಥರ ಕಾಣಿಸುತ್ತೆ. ಡಿಸ್ಪ್ಲೇ ತುಂಬ ದೊಡ್ಡದಿದೆ, ಚೆನ್ನಾಗಿ ಅನಿಸುತ್ತೆ. ವೆಯ್ಟ್ ಕೂಡ ಅಷ್ಟಿಲ್ಲ, ವೆಯ್ಟ್ ಕಡಿಮೆ ಇದೆ. ಬೇರೆ ಮೊಬೈಲ್ಗೆ ಕಂಪೇರ್ ಮಾಡ್ತಾಯಿದ್ದೀನಿ, ವೆಯ್ಟ್ ಕಡಿಮೆ ಇದೆ. ಡಿಸ್ಪ್ಲೇ ದೊಡ್ಡದಿದೆ, ಚೆನ್ನಾಗಿದೆ, ಮತ್ತು ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಇಷ್ಟು ಕಡಿಮೆ ಪ್ರೈಸಲ್ಲಿ ಇಷ್ಟು ಫೀಚರ್ಸ್ ಸಿಗಲ್ಲ ಅನ್ಕೋತೀನಿ. ಕ್ಯಾಮ್ರಾ ನೋಡೋಣ ಯಾವ ಥರ ಇರುತ್ತೆ ಅಂತೇಳಿ. ಕ್ಯಾಮ್ರಾನು ಪರವಾಗಿಲ್ಲ, ಚೆನ್ನಾಗಿದೆ. ನೀವು ಕಡಿಮೆ ಪ್ರೈಸಲ್ಲಿ
8-9 ಸಾವಿರದಲ್ಲಿ ತೊಗೊಳ್ಬೇಕು ಅಂದ್ಕೊಂಡ್ರೆ ಈ ಮೊಬೈಲ್ನ ತೊಗೊಳ್ಬೋದು. ತುಂಬ ಚೆನ್ನಾಗಿದೆ ಅನಿಸುತ್ತೆ ನನಗೂ ಕೂಡ. ಮತ್ತು ರಿವ್ಯೂ ನೋಡಿದ್ರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇಷ್ಟ ಆದರೆ ನೀವು ತೊಗೊಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.